ನಮಸ್ಕಾರ, ನಾನು ದಿವ್ಯ ರಘುನಾಥ್. ಇದೊಂತರಹ ಕಲುಷಿತ ಸಮಾಜ. ಇಲ್ಲಿ ನ್ಯಾಯ ಅನ್ಯಾಯಗಳು ಸಹಜ. ಪ್ರಾಣಕ್ಕೆ ಬಾಜಿ ಕಟ್ಟೋ ಈ ವ್ಯವಸ್ಥೆಯಲ್ಲಿ ಸಾಬೀತಾಗೋ ಸತ್ಯಗಳಿಗಿಂತ ಮುಚ್ಚು ಹಾಕೋ ಮಸೂತಿಗಳೇ ಜಾಸ್ತಿ. ಕಾಮನ್ ಜನಕ್ಕೆ ಇಲ್ಲಿ ಕೆಲಸ ಇಲ್ಲ. ನಡು ಬೀದಿಯಲ್ಲಿ ನೆತ್ತರು ಹರಿಸೋರ್ಗಿಲ್ಲಿ ಕೈ ತುಂಬಾ ಕೆಲಸ. ಇಲ್ಲದೆ ದಂಧೆಕೋರ ದಂಡು, ಧಮಕಿ ಹಾಕೋರ್ಗೆ ಮಾತ್ರ ದುಡ್ಡು. ಇಂಥ ಅಪರಾಧ ಲೋಕದ ಪಾಪ ಪುಣ್ಯಗಳ ಬ್ಯಾಲೆನ್ಸ್ ಶೀಟೇ ಈ ಪೊಲೀಸ್ ಡೈರಿ. ಆಟೋದಲ್ಲಿ ಬಂದ್ರು, ಹಾರ್ಟ್ ಹಾಸ್ಪಿಟಲ್ ಎಲ್ಲಿ ಅಂದ್ರು. ಹಾಸ್ಪಿಟಲ್ ತೋರಿಸಿದ ಹುಡುಗನೇ ಕಿಡ್ನಾಪ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್ಗೆ ಕಾದಿದ್ರು. ಹಳೆ ನೋಟ್ಗೆ ಹಳ್ಳಕ್ಕೆ ಬಿದ್ರು. ಇದೇ ಹೊತ್ತಿನ ವಿಶೇಷ ಕಿರಾತಕರು. ದುಡ್ಡು ದುಡ್ಡು ದುಡ್ಡು. ಹಳೆ ನೋಟಾದ್ರೂ ಸರಿ, ಹೊಸ ನೋಟಾದ್ರೂ ಸರಿ, ಏನ್ ಬೇಕಾದ್ರೂ ಮಾಡ್ಸುತ್ತೆ ನೋಡಿ. ಒಬ್ಬರ ಪ್ರಾಣ ಬೇಕಾದ್ರೂ ತೆಗೆಯುತ್ತೆ, ಒಬ್ಬರ ಪ್ರಾಣ ಬೇಕಾದ್ರೂ ಉಳಿಸುತ್ತೆ. ಒಂದ್ ರೀತಿ ಬೆಂಕಿ ಇದ್ದಂತೆ. ಒಲೆ ಹಚ್ಚಿದ್ರೆ ಅಡುಗೆ ಆಗುತ್ತೆ, ಮನೆಗೆ ಹಚ್ಚಿದ್ರೆ ಸುಟ್ಟು ಭಸ್ಮ ಆಗುತ್ತೆ. ಅದೇ ರೀತಿ ದುಡ್ಡು ಕೂಡ ಅಷ್ಟೇ ಡೇಂಜರ್. ಮಾನ ಪ್ರಾಣ ಉಳಿಸುತ್ತೆ, ಟೈಮ್ ಕೆಟ್ರೆ ಇರೋ ಮಾನ ಪ್ರಾಣ ಎರಡೂ ಮುಗಿಸುತ್ತೆ. ನೋಡಿ, ಅಂಥದೇ ಒಂದು ಸ್ಟೋರಿ ಇಟ್ಕೊಂಡು ಬಂದಿದೀವಿ ನೋಡಿ. ಜೀವನ ಬರ್ಬಾದಾಗೋಕೆ ಶುರುವಾದ್ರೆ ಬರೋ ದುಡ್ಡಿಗೂ ಕೂಡ ಕೆಟ್ಟ ಕಾಲ ಶುರುವಾಗುತ್ತೆ. ಇದಕ್ಕೆ ಯಾರು ಕೂಡ ಹೊರತಲ್ಲ. ಅದೇನೋ ಗ್ರಹಚಾರ ಕೆಟ್ರೆ ಗಣೇಶ ತಾನೇ ಏನ್ ಮಾಡ್ತಾನೆ ಹೇಳಿ. ನಮ್ಮ ಹಣೆ ಬರಹಕ್ಕೆ ನಾವೇ ಹೊಣೆ ಅನ್ನೋದು ಮರೆತು ಇಲ್ಲದೆಲ್ಲ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಜೈಲು ಸೇರ್ತೀವಿ. ಈ ಸ್ಟೋರಿಯಲ್ಲೂ ಆಗಿದ್ದು ಕೂಡ ಅದೇ. ಕಂಡೋರ ದುಡ್ಡಿಗೆ ಆಸೆ ಪಟ್ಟ ಒಂದಷ್ಟು ಮಂದಿ ಟೀಮ್ ಕೊನೆಗೆ ಜೈಲಿನಲ್ಲಿ ಕಂಬಿಯಷ್ಟು ಎಷ್ಟೊತ್ತಿಗೆ ಮುದ್ದೆ ಕೊಡ್ತಾರೆ. ಇಲ್ಲಿ ಯಾರಾದ್ರೂ ನಮ್ಮನ್ನ ಗುಂತಾರ ಅಂತೆಲ್ಲ ಯೋಚನೆ ಮಾಡೋ ಪರಿಸ್ಥಿತಿ ತಂದುಕೊಂಡಿದ್ದಾರೆ ನೋಡಿ. ಬಹುಶಃ ಇಂಥ ಪ್ರಶ್ನೆ ನೀವು ಯಾರನ್ನೇ ಕೇಳಿ ಅಥವಾ ಶತ್ರುಗೆ ಕೇಳಿ ದಾರಿ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅದು ಒಬ್ಬರ ಪ್ರಾಣಕ್ಕೆ ಸಂಬಂಧಪಟ್ಟ ವಿಷಯ. ಇಂಥದೇ ಒಂದು ಪ್ರಸಂಗ ನಡೆದು ಹೋಗಿದ್ದು ಕಲಬುರಗಿಯ ಸಾಯಿನಗರ ಬಡಾವಣೆಯಲ್ಲಿ. ಒಂದಷ್ಟು ಮಂದಿ ದುಡ್ಡು ಬೇಕು, ಏನ್ ಮಾಡಕ್ಕೂ ಸರಿ ಅಂತ ಡಿಸೈಡ್ ಮಾಡಿಕೊಂಡು ಒಂದು ಆಟೋದಲ್ಲಿ ಬಂದಿದ್ದಾರೆ. ಅದೇ ಹೊತ್ತಿನಲ್ಲಿ ಇದೇ ಬಡಾವಣೆಯ ಶಶಿಕಾಂತ್ ಮತ್ತು ದೇವಕುಮಾರ್ ಎಂಬ ಇಬ್ಬರು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರಂತೆ. ಆಟೋ ನಿಲ್ಲಿಸಿದ ಆ ದುಷ್ಟರು, ಮರಿ ಬೈಲಿ, ಹಾರ್ಟ್ ಹಾಸ್ಪಿಟಲ್ ಎಲ್ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರಂತೆ. ಶಶಿಕಾಂತ್, ಹೀಗೆ ಹೋದ್ರೆ ನಿಮ್ಗೆ ಹಾಸ್ಪಿಟಲ್ ಸಿಗುತ್ತೆ ಅಂದಂತೆ. ಬಟ್ ಜೊತೆಯಲ್ಲಿದ್ದ ಈ ದೇವಕುಮಾರ್ಗೆ ಅದೇನನ್ಸ್ತೋ ಏನೋ ಗೊತ್ತಿಲ್ಲ. ಅಯ್ಯೋ, ಹಾರ್ಟ್ ಹಾಸ್ಪಿಟಲ್ ಕೇಳ್ತಾ ಇದಾರೆ, ನಡೀರಿ ಅಂಕಲ್, ನಾನ್ ತೋರಿಸ್ತೀನಿ ಅಂತ ಆಟೋ ಹತ್ತಿ ಕೂತೇ ಬಿಟ್ನಂತೆ. ನೋಡಿ, ಎಷ್ಟು ಧೈರ್ಯ ಇರ್ಬೇಕು ಅಲ್ವಾ ಈ ಹುಡುಗನ್ಗೆ. ಬಟ್ ನಾನು ಕೂತಿರೋದು ದುಷ್ಟರ ಮಧ್ಯ ಅನ್ನೋದು ಗೊತ್ತಾಗಿಲ್ಲ ಅನ್ಸುತ್ತೆ. ಅಂತೂ ಕೂತೇ ಬಿಟ್ಟ. ಇತ್ತ ಆ ಹುಡುಗ ಕೂತಿದ್ದೆ ತಡ ಆಟೋದಲ್ಲಿ ಕೂತಿದ್ದ ಕೆಟ್ಟ ಹುಳುಗಳು ಅದೃಷ್ಟ ಖುಲಾಯಿಸಿ ಬಿಡ್ತು ಅಂತ ಅಂದುಕೊಂಡು ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಆಸ್ಪತ್ರೆಯ ರೋಡ್ಗೆ ಹೋಗ್ತಾ ಹೋಗ್ತಾನೆ ರೂಟ್ ಬದಲಾಯಿಸಿ ಕಲಬುರಗಿಯ ರಿಂಗ್ ರೋಡ್ ಕಡೆ ತಿರುಗಿಸಿ ಬಿಟ್ಟಿದ್ದಾರೆ. ಒಳಗೆ ಕೂತಿದ್ದ ಆ ದೇವಕುಮಾರ್, ಅಂಕಲ್, ಈ ರೋಡ್ ಅಲ್ಲ, ಇದ್ಯಾವುದೋ ಬೇರೆ ರೋಡ್, ಹೀಗೆ ಹೋದ್ರೆ ಸಿಗೋದಿಲ್ಲ ಅನ್ನಂತೆ. ಆದ್ರೆ ಒಳಗಡೆ ಕೂತಿದ್ದ ದುಷ್ಟರಿಗೆ ಏನರ್ಥ ಆಗ್ಬೇಕು, ಅವನ ಮಾತೆ ಕೇಳಿಸ್ಕೊಂಡಿಲ್ಲ. ಇನ್ನು ನೋಡಿದ ಆ ದೇವಕುಮಾರ್ ಚೀರಾಡೋಕೆ ಶುರು ಮಾಡಿದ್ದಾರೆ. ಆಗ ಆ ದುಷ್ಟರು ಬೆದರಿಸಿದ್ದಾರೆ. ಚಾಕು ತೋರಿಸಿ, ನೀನ್ ಸುಮ್ನೆ ಇರೋ, ಇಲ್ಲ ಅಂದ್ರೆ ನಿನ್ ಜೀವ ಇರೋದಿಲ್ಲ ಅಂತ ಆವಾಜ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಮಾಲೀಕ ಇವನೇ ಆಗ್ಬೇಕು ಅಂತೇನಿಲ್ಲ. ಒಂದು ಏರಿಯಾಗೆ ಸರ್ವೆ ಮಾಡಿದ್ದಾರೆ, ಎಲ್ಲಿ ಹುಡುಗರು ಓಡಾಡ್ತಾರೆ ಅಂತ ಒಂದ್ 2-3 ದಿವಸ ಸರ್ವೆ ಮಾಡಿದ್ದಾರೆ. ಆ ಏರಿಯಾದಲ್ಲಿ ಸ್ವಲ್ಪ ಹುಡುಗರು ಎಲ್ಲ ಸಾಯಂಕಾಲ ಇತ್ತು, ಅಂದ್ರೆ ಲೇಟ್ ಓಡಾಡುವಂಥದ್ದು, ಪ್ಲಸ್ ಅಷ್ಟು ಪಬ್ಲಿಕ್ ಹೊರಗಡೆ ನಿಂತಿರುವಂಥದ್ದು. ಅದು ಅಬ್ಸರ್ವ್ ಮಾಡಿ ಈ ಏರಿಯಾದಲ್ಲಿ ಮಾಡೋಣ ಅಂತ ಏರಿಯಾ ಡಿಸೈಡ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಹುಡುಗ ಇತ್ತು, ಅವ್ರಿಗೆ ಫಸ್ಟ್ ಅಟೆಂಪ್ಟ್ ಮಾಡಿದ್ದಾರೆ. ಸ್ವಲ್ಪ ಅಬ್ಯೂಸ್ ಮಾಡ್ಕೊಂಡು ಗಾಡಿ ಹತ್ತಿಸ್ಕೊಡ್ಲಿಕ್ಕೆ. ಅವನು ಸ್ವಲ್ಪ ಹುಷಾರಾಗ್ಬಿಟ್ಟು ನನ್ನ ದೋಸಲ್ಲ ಅಂತ ವಾಪಸ್ ಹೋಗಿದ್ದಾನೆ, ಶಶಿಕಾಂತ್ ಅಂತ ಹೇಳಿನಲ್ಲ. ಇವ್ರು ಸ್ವಲ್ಪ ಇನ್ನೋಸೆಂಟ್ ಇದ್ದ ಅಂತ ಇವ್ರು ಹತ್ತಿಸ್ಕೊಂಡಿದ್ದಾರೆ. ಅದು ಆ ಪ್ರಶ್ನೆಗೆ. ಎರಡನೇದು 2 ಲಕ್ಷ ರೂಪಾಯಿ ದುಡ್ಡು ಅವರು ವಿಕ್ಟಿಮ್ ಫಾದರ್ ಅವರು ಮೊಬಿಲೈಸ್ ಮಾಡಿರುವಂತದ್ದು. ಆಕ್ಚುಲಿ ಅವರು ಆರೋಪಿಗಳಿಂದ ಹೇಳ್ತಾರೆ, ಬ್ಯಾಂಕ್ ಅಲ್ಲಿ ದುಡ್ಡು ಅಷ್ಟೊಂದು ಒಂದೇ ಸರಿ ಡ್ರಾ ಮಾಡ್ಲಿಕ್ಕೆ ಬರಲ್ಲ, ಆಮೇಲೆ
ಸಮಸ್ಯೆ ಆಗುತ್ತೆ ಅಂತ ಅವರು ಇಲ್ಲ ನನಗೆ ಹಳೆ ನೋಟ್ ಆದ್ರೂ ಪರವಾಗಿಲ್ಲ ಅದನ್ನ ಇನ್ನೂ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೀವು ಮೊಬಿಲೈಸ್ ಮಾಡ್ಕೊಂಡು ಕೊಡುವಾಗ ಅವರ ರಿಲೇಷನ್ಸ್ ಎಲ್ಲ ಸುಮಾರು ನೆನ್ನೆ ರಾತ್ರಿ ಅವ್ರ ಮನೆಗೂ ನೋಡಿದೆ ಸುಮಾರು 30 ಜನ ರಿಲೇಷನ್ಸ್ ಅವರ ಸುತ್ತಮುತ್ತ ಇರೋ ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ ಅವ್ರ ಮನೆಗೆ ಅವರೆಲ್ಲ ಮೊಬಿಲೈಸ್ ಮಾಡಿ ಕೊಟ್ಟರು ಅಂತ ನಮಗೆ ಅವ್ರ ಮಾಹಿತಿ ಅವ್ರ ರಾಜಶೇಖರ್ ತಹಸೀಲ್ದಾರ್ ಆಫೀಸಲ್ಲಿ FTA ಇದೆ. ಅಯ್ಯೋ ಏನಿದಲ್ಲ ಅನ್ನೋ ಹೊತ್ತಿಗೆ ತಡ್ಬಾರ್ ಆಶ್ರಯ ಕಾಲೋನಿಯ ಏರಿಯಾಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲೊಂದು ಪಾಳು ಬಿದ್ದ ಮನೆಗೆ ಕರ್ಕೊಂಡು ಹೋಗಿ ಚಾಕುವಿನಿಂದ ದೇವಕುಮಾರ್ ಕೈ ಗಾಯ ಮಾಡಿದ್ದಾರೆ. ಇಷ್ಟೊತ್ತಿಗೆ ಇದ್ದ ಮನೆಯ ಕಡೆ ವಿಷಯ ಗೊತ್ತಾಗಿತ್ತು. ಜೊತೆಯಲ್ಲಿದ್ದ ಶಶಿಕಾಂತ್ ಆ ಆಸ್ಪತ್ರೆಯ ಬಳಿ ಹೋಗಿ ಎಲ್ಲಾ ಸುತ್ತಾಡಿದ್ದಾನೆ. ಒಳಗಡೆ ಆವರಣಕ್ಕೆ ಹೋಗಿ ನೋಡಿದ್ರೂ ದೇವಕುಮಾರ್ ಸಿಕ್ಕಿಲ್ಲ. ಆ ಕೂಡಲೇ ನೇರವಾಗಿ ದೇವಕುಮಾರ್ ಮನೆಗೆ ಹೋಗಿ ಶಶಿಕಾಂತ್ ವಿಷಯ ತಿಳಿಸಿದ್ದ. ನಾವು ಊಟ ಮಾಡ್ಲತ್ತೀನ್ರಿ ಮನ್ಯಾಗ. ನಾವು ಸಂಗೀತ ಕ್ಲಾಸಿಗೆ ಇವ್ರ ಬಾಜುದವ್ರ ಏನಂತಂದ್ರ ನಾವು ಸಂಗೀತ ಕ್ಲಾಸ್ ನೋಡ್ಲಿಲ್ಲ, ನಮ್ಗೆ ಕರ್ಕೊಂಡ್ ಹೋಗ್ರಿ ಅಂತಂದ್ರ ನಾವ್ ಇವ್ರಿಗೆ ಕರ್ಕೊಂಡ್ ಹೋಗ್ಲಿತ್ತೀವಿ. ಅವ ಹಿಂದ್ ಬಂದನ್ರಿ. ಇವ್ರ ತಮ್ಮ ಶಶಿಕಾಂತ್ ಕುಂದಿಸ್ಕೊಂಡ್ ಕರ್ಕೊಂಡ್ ಹೋಗ್ಯಾರ್ರಿ. ಕರ್ಕೊಂಡ್ ಹೋದ್ರಪ್ಲೆ ಅಲ್ಲಿ ನಾವು ಫಸ್ಟ್ ಹೋಗಿ ಮುಟ್ಟಿರಿ, ನಮ್ಗೇನೋ ಗೊತ್ತಿಲ್ರಿ. ಹಿಂದ್ ಆಟೋದವ್ರು ಬಂದ್ ಕೇಸಿಂದು ಹಿಂಗ್ ಹಾರ್ಟ್ ಪ್ರಾಬ್ಲಮ್ ಅದ ಬರ್ರಿ ಅಂದ್ರ ಕರ್ಕೊಂಡ್ ಹೋಗ್ಯಾರಿ. ಇಷ್ಟು 7:30 ಹಂಗ ಆಗ್ಯಾದ್ರಿ. ಕಾಲ್ ಮಾಡಿದ್ರು. ಏನಂತಿದ್ರು? ಇದು ನಿಮ್ ಮಗ ನಂಬಲ್ಲೇ ಏನೋ 20 ಲಕ್ಷ ರೂಪಾಯಿ ಕೊಡ್ರಿ ಕರ್ಕೊಂಡ್ ಹೋಗ್ರಿ, ಪೊಲೀಸರಿಗೆ ಏನೋ ಹೇಳ್ಬೇಡ್ರಿ ಅಂತ ಎಷ್ಟು ಸಲ ಫೋನ್ ಮಾಡ್ಯಾರಮ್ಮ? 1-2 ಸಲ ಮಾಡಿದ್ರು. ಆಮೇಲೆ ಮತ್ತೆ ಪೊಲೀಸರು ಬಂದವ್ರಿ. ಅಲ್ಲಿ ಸಾಯಿ ಮಂದಿರ ಬಲ್ಲಿ ಪೊಲೀಸರು ಬಂದವ್ರಿ. ಎಲ್ಲಿಂದ ಕರ್ಕೊಂಡ್ ಹೋಗ್ಯಾರ ಅಂತೆಲ್ಲ ಅಲ್ಲೆಲ್ಲ ಚೆಕ್ ಮಾಡಿದವ್ರಿ. ಚೆಕ್ ಮಾಡೋಣ ಮತ್ ಮಮ್ಮಿಯವರೆಲ್ಲ ಹೋಗಿದ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಮತ್ ಬಂದವ್ರಿ. ಇನ್ನೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅನ್ನುವಾಗ ದೇವಕುಮಾರ್ ಅಪ್ಪ ರಾಜಶೇಖರ್ ಅವರ ಮೊಬೈಲಿಗೆ 2 ನಂಬರ್ಗಳಿಂದ ಸುಮಾರು 40 ಫೋನ್ ಕಾಲ್ಸ್ ಬಂದಿದ್ವಂತೆ. ಯಾರಿದು ಅಂತ ಇತ್ತ ಕಡೆಯಿಂದ ಫೋನ್ ಮಾಡಿದ್ರೆ ನಾವು ಕಿಡ್ನಾಪರ್ಸ್ ಅಂದು ಬಿಡೋದೆ. ರಾಜಶೇಖರ್ ಜೀವ ತಣ್ಣಗಾಯ್ತಂತೆ. ಅಯ್ಯೋ ಇದ್ದ ಮಗ ಕಿಡ್ನಾಪರ್ಸ್ ಕೈ ಸೇರಿಬಿಟ್ನಲ್ಲ ಅಂತ ಕಂಗಾಲು ಹಾಕ್ಬಿಟ್ಟಿದ್ದಾರೆ. ಇನ್ನು ಕಿಡ್ನಾಪರ್ಸ್ ನೇರವಾಗಿ 20 ಲಕ್ಷಕ್ಕೆ ಬೇಡಿಕೆ ಇಟ್ಟರಂತೆ. ನನ್ನ ಮಗನಿಗೆ ತೋರಿಸ್ರಿ ನಾ ಅಮೌಂಟ್ ಕೊಡ್ತೀನಿ ಸದ್ಯ. ಅದು ಎಲ್ಲಿ ಬರ್ಬೇಕು ಅವರು ಇಂಥಲ್ಲೇ ಬರ್ಬೇಕಂದ್ರೆ ಆಳಂದ್ ರಿಂಗ್ ರೋಡ್ ಇದೆಲ್ಲ ಚೆಕ್ ಪೋಸ್ಟ್ ಬರಕ್ಕೆ ಹೇಳಿದ್ರು ಫಸ್ಟ್. ಆಮೇಲೆ ಮತ್ತೆ ಕಾಲ್ ಮಾಡಿದ್ರು, ನೀನು ಭಾರಿ ಹುಷಾರಿದ್ದಿ, ನಾಟಕ ಮಾಡತ್ತೀನಿ, ನೀ ನಂಗೆ ಗೊತ್ತದ, ನೀ ಇಲ್ಲಿ ಇಲ್ಲ ಮುಂದೆ ಹುಮ್ನಾಬಾದ್ ರಿಂಗ್ ರೋಡಿಗೆ ಬಾ. ಅಲ್ಲಿ ಹೋದ್ರು ಸರ್, ಅಲ್ಲಿ ಅಮೌಂಟ್ ತೊಗೊಂಡು ಅಲ್ಲಿಂದ ಏನಂದ್ರು ಅಲ್ಲಿಯೂ ಸಹ ಅವರು ಸ್ವಲ್ಪ ಒಂದು ವೇಟ್ ಮಾಡಿಸಿದ್ರು. ಅಲ್ಲಿಂದ ಏನದ ಕಪ್ನೂರ್ ಇಂಡಸ್ಟ್ರಿಯಲ್ಲಿ ಕರೆಸಿದ್ರು. ಅಲ್ಲಿ ಹೋದೆ, ಬಂದ ಒಂದು ಹುಡುಗ ಬಂದು ನನ್ನ ಮಗನಿಗೆ ತೋರಿಸ್ಮೇಲೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟೆನ ಅವ್ರಿಗೆ. ಅವ್ರ ರಿಮೈನಿಂಗ್ 18 ಲ್ಯಾಕ್ ಕೊಡಂಗಿಲ್ಲ ಅಂದ್ರೆ ಅವ್ರ ಮಗನಿಗೆ ಸ್ವಲ್ಪ ಜಿಗ್ಗಾ ಮುಗ್ಗಿ ಮಾಡಿದ್ರು. ನನಗೆ ಅವ್ರು ಹಿಗ್ಗಾ ಮುಗ್ಗಿ ಮಾಡಿದ್ರು. ನಮ್ಮ ಮಗನಿಗೆ ಕಸ್ಕೋಬೇಕಾಗ್ತಿದ್ದ ಹಿಗ್ಗಾ ಮುಗ್ಗಿ ಮಾಡಿದ್ರು. ಆಲ್ರೆಡಿ ನಾ ಇನ್ಫಾರ್ಮೇಶನ್ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಕೊಟ್ಟಿದ್ದಕ್ಕೆ ಅವ್ರು ನನ್ನ ಬೆನ್ನಿಂದನೇ ವಾಚ್ ಮಾಡ್ತಾ ಇದ್ರು. ನಾನು ಎಲ್ಲೆಲ್ಲಿ ಹೋಗ್ತೀನಿ ಸಡನ್ ಅವ್ರಾಗ ಬಂದು ಸಡನ್ ಅರೆಸ್ಟ್ ಮಾಡಿ ನನಗೆ ಹೆಲ್ಪ್ ಮಾಡಿ ನನ್ನ ಮಗನಿಗೆ ಕೊಡಿಸ್ಕೊಟ್ಟಾರೆ ಸರ್. ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಯಾವ ಕೊಟ್ಟರು ನಡೀತದ ಅಂತ ಹೇಳಿದ್ರು ಸರ್. ಹಳೆ ಹೊಸ ಯಾವ ಕೊಟ್ಟರು ನಾವು ತಗೋತೀವಿ. ಕಿಡ್ನಾಪ್ ಮಾಡಿರೋ ವಿಷಯ ತಿಳಿಸಿದ ಕೂಡಲೇ ಈ ಬಗ್ಗೆ ಮೀಡಿಯಾಗೆ ಸುದ್ದಿ ಆಗುತ್ತೆ ಅನ್ನೋದು ಅವರ ಡೌಟ್ ಆಗಿತ್ತು. ಇದಕ್ಕೆ ಆ ಕಿಲಾಡಿಗಳು ಮಾಡಿದ್ದೇನು ಗೊತ್ತಾ? ಎಲ್ಲಾ ನ್ಯೂಸ್ ಚಾನೆಲ್ಗಳನ್ನು ನೋಡಕ್ಕೆ ಓಪನಿಗೆ ವಹಿಸಿ ಬಿಟ್ಟಿದ್ರಂತೆ. ಅಲ್ಲಿ ಬಂತ ಇಲ್ಲಿ ಬಂತ ಅಂತ ನೋಡಿಕೊಂಡೇ ಇದ್ರು. ಘಟನೆ ನಡೆದು 1 ದಿನ ಕಳೆದ್ರೂ ಕೂಡ ಕಿಡ್ನಾಪ್ ನ್ಯೂಸ್ ಯಾವುದೇ ಚಾನೆಲ್ನಲ್ಲೂ ಬರಲಿಲ್ಲ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿಲ್ಲ. ಇದನ್ನು ನೋಡಿ ಕಂಗಾಲಾಗ್ಬಿಟ್ಟಿದ್ದಾರೆ. ಅತಿ ಮುಖ್ಯವಾಗಿ ಮಾಧ್ಯಮದವರು ಮೊನ್ನೆ ರಾತ್ರಿನೇ ಮಾಧ್ಯಮದ ಎಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದ್ರು ಕೂಡ ನನಗೆ ಸಂಪರ್ಕ ಮಾಡಿದ್ರು, ಈ ರೀತಿ ಆಗಿದೆ ಅಂತ ಏನು ಅಂತಂದು. ಮತ್ತೆ ಅಲ್ಲಿ ಆ ಏರಿಯಾದ ಜನ ಎಲ್ಲ ತುಂಬಾ ಮಾಧ್ಯಮದವರಿಗೆ ಅಪ್ರೋಚ್ ಮಾಡಿ ಒಂದು ಸ್ವಲ್ಪ ಇದನ್ನು ಇಮಿಡಿಯೇಟ್ ಆಗಿ ಪಬ್ಲಿಸೈಸ್ ಮಾಡಿದ್ರೆ ಅಟ್ಲೀಸ್ಟ್ ಹುಡುಗ ಇದ್ದಾನೆ ಅಂತ ಗೊತ್ತಾಗುತ್ತೆ, ಇಲಾಖೆ ಮೇಲೆ ಒತ್ತಡ ಬೀಳುತ್ತೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ಮನವಿ ಮೇರೆಗೆ ತುಂಬಾ ಸಂಯಮವನ್ನು ಕಾಪಾಡಿಕೊಂಡು ಮಗು ಸುರಕ್ಷಿತವಾಗಿ ಬರೋವರೆಗೂ ಸ್ವಲ್ಪ ಪಬ್ಲಿಸೈಸ್ ಮಾಡುವಂಥದ್ದು ಬೇಡ. ಯಾಕಂದ್ರೆ ಸುಮ್ಮನೆ ಆತಂಕ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಆರೋಪಿಗಳೇನಾದ್ರು ಟಿವಿ ಅಥವಾ ಪೇಪರ್ ಓದುವಂತ ಅಭ್ಯಾಸ ಇರೋದಾದ್ರೆ ಮತ್ತೆ ಇನ್ನು ಆತಂಕ ಕೊಟ್ಬಿಟ್ಟು ಮಗುಗೇನಾದ್ರೂ ಹಾನಿ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ ನಮ್ಮ ಮನವಿಗೆ ಸ್ಪಂದಿಸಿ ಮಗು ಸುರಕ್ಷಿತವಾಗಿ ನಮ್ಮ ಕೈಗೆ ಬರೋವರೆಗೂ ಎಲ್ಲೂ ಕೂಡ ಈ ವಿಚಾರಕ್ಕೆ
ವಿತರಣೆ ಮಾಡುವಂತೆ ಸಹಕಾರ ಮಾಡಿದ್ದಾರೆ. ಇತ್ತ ಧಮ್ಕಿ ಕಾಲ್ ವಿಷಯ ಎಲ್ಲವನ್ನು ರಾಜಶೇಖರ್ ಪೊಲೀಸರಿಗೆ ಮುಟ್ಟಿಸಿದ್ರು. ಎಸ್ಪಿ ಶಶಿಕುಮಾರ್ ಅವರಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ ತನಕ ಪ್ಲಾನ್ ಮಾಡಿಕೊಂಡು ಅಖಾಡಕ್ಕೆ ಇಳಿದೇ ಬಿಟ್ರು. ಆ ಲೊಕೇಶನ್ ಈ ಲೊಕೇಶನ್ ಅಂತ ಆಟವಾಡ್ಸೋಕೆ ಶುರು ಮಾಡಿದ್ರು. ರಿಂಗ್ ರೋಡು ಆ ಏರಿಯಾ ಈ ಏರಿಯಾ ಅಂದಾಗ ಫೋನ್ ಅಲ್ಲೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು. ಮತ್ತೆ ರಾತ್ರಿಗೆ ಫೋನ್ ಮಾಡ್ತೀವಿ, ಜಾಗ ಹೇಳ್ತೀವಿ, ಪೊಲೀಸರಿಗೆ ಮೀಡಿಯಾದವ್ರಿಗೆ ಹೇಳುವಂತಿಲ್ಲ ಅಂತ ಆ ದುಷ್ಟರು ತಾಕೀತು ಮಾಡಿದ್ರಂತೆ. ಮರುದಿನ ಫೋನ್ ಮಾಡಿ 20 ಲಕ್ಷ ದುಡ್ಡು ತರಬೇಕು ಅಂದ್ರಂತೆ. ಆದ್ರೆ ಇತ್ತ ರಾಜಶೇಖರ್ಗೆ ಜೀವನ ನಡೆಸೋದೇ ದುಬಾರಿಯಾಗಿದ್ರೆ 20 ಲಕ್ಷ ತರೋದು ಎಲ್ಲಿಂದ ಅನ್ನೋದು ಚಿಂತೆ ಕಾಡ್ತಾ ಇತ್ತು. ಮತ್ತೊಂದು ಕಡೆ ಮಗ ಕಿಡ್ನಾಪ್ ಆಗಿರೋ ವಿಷಯ ಕೇಳಿ ದೇವಕುಮಾರ್ ತಾಯಿ ಆಸ್ಪತ್ರೆಗೆ ಸೇರಿದರು. ಪೊಲೀಸರು ಪ್ಲಾನ್ ಮಾಡಿಕೊಟ್ಟಂತೆ ರಾಜಶೇಖರ್ ನಮ್ಮ ಬಳಿ ಹಳೆ ನೋಟು ಇದೆ, ಹೊಸ ನೋಟು ಇಲ್ಲ ಅಂತ ಕಿಡ್ನಾಪರ್ಸ್ಗೆ ಹೇಳಿದ್ದಾರೆ. ಈ ವಿಷಯ ಇಡೀ ಇಂಡಿಯಾಗೆ ಗೊತ್ತು. ಹಳೆ ನೋಟಾದ್ರೂ ಸರಿ ದುಡ್ಡು ತಗೊಂಡ್ ಬಾ ಅಂತ ಧಮಕಿ ಹಾಕಿದ್ರಂತೆ. ಸೊ ಪೊಲೀಸರು 2 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ರಾಜಶೇಖರ್ ಕೈಗಿಟ್ಟು ಅಖಾಡಕ್ಕೆ ಇಳಿಸಿದ್ದಾರೆ. ಮತ್ತೆ ಲೊಕೇಶನ್ ಚೆಕ್ ಮಾಡಿದ್ರೆ ಅದೇ ಆಶ್ರಯ ಕಾಲನಿ ಪಾಳುಮನೆಯ ಅಡ್ರೆಸ್ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿ 2 ಲಕ್ಷ ದುಡ್ಡು ಕೊಟ್ರೆ ನಾವು ಹೇಳಿದ್ದು 20 ಲಕ್ಷ, 2 ಲಕ್ಷ ದುಡ್ಡು ತಂದಿದ್ಯಾ ಅಂತ ರಾಜಶೇಖರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಹೊಡೆದು ಹೊರಗಡೆ ಕಳುಹಿಸಬೇಕು ಅನ್ನೋ ಹೊತ್ತಿನಲ್ಲಿ ಮಫ್ತಿಯಲ್ಲಿದ್ದ ಖಾಕಿ ಟೀಮ್ ಒಳಗೆ ನುಗ್ಗಿ 4 ಕತ್ತಿಗೂ ಕೈ ಹಾಕಿದೆ. ನೋಡಿ, ಆ ಕೂಡಲೇ ದೇವಕುಮಾರ್ ಸೇಫ್, 4 ಅರೆಸ್ಟ್ ಅಂತ ಶಶಿಕುಮಾರ್ ಅವರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಒಂದ್ ರಾತ್ರಿ ನಾವು ಸಂಗೀತ ಕ್ಲಾಸಿಗೆ ನಡೆದಿದ್ದೇವ್. ಅವಾಗ ನಾ ದೇವಕುಮಾರ್ ಸೈಕಲ್ ಮ್ಯಾಗ ಹೊಂಟಿದ್ದೇವ್. ಅವಾಗ ಒಂದ್ ಆಟೋ ಬಂದ್ರಿ ಹಿಂದ. ಧನ್ವಂತರಿ ಹಾಸ್ಪಿಟಲ್ ಎಲ್ಲ ಅದಂತ ನಮಗ್ ಕೇಳೋದು ಗೊತ್ತಿಲ್ರಿ ಅಂಕಲ್ ಅಂತ ನಾವ್ ಅಂದೇವಿ. ಪ್ಲೀಸ್ ಅಪ್ಪಿ ಹಿಂದ ಹರ್ಟ್ ಪೇಷಂಟ್ ಅನ್ನ ಪ್ಲೀಸ್ ತೋರ್ಸಂತ ನಾ ಅಂದ್ರಿ. ಚೌಕಿಲಿ ಸ್ಟೇಟ್ ಹೋಗ್ರಿ ಅಂಕಲ್ ಸಿಗ್ತದ ಅಂತ ನಾವ್ ಈ ಊರಾಗ ಹೊಸದವ್ರ ಇದ್ದೇವ್, ತೋರ್ಸ್ ಬಾಪಿ ನಾವ್ ಅದಕ್ಕ ವಾಪಸ್ ಬಂದ್ ಬಿಡ್ತೀವಿ ಅಂತ ತೋರ್ ನನಗ ಅಂದ್ರು. ಅಂಕಲ್ ಆಗಲ್ರಿ ಅಂದ್ರು. ಆಮ್ಯಾಗ ದೇವಕುಮಾರ್ ತೋರ್ಸ್ತೀನಿ ಅಂತಂದ್ರಿ. ಬ್ಯಾಡ್ ಅಂದ್ರ ಕುಂತ್ರಿ ಅದ್ ಸಲಕ್ ಅವ್ರು ಕರ್ಕೊಂಡ್ ಹೋಗೋದು ನಮ್ ಮಮ್ಮಿ ಪಪ್ಪಾಗ ಹೇಳ್ದೇವ್ರಿ. ನಾವ್ ಹೇಳೋದು ನಮ್ ಮಮ್ಮಿ ಪಪ್ಪ ಇವ್ರು ಅಕ್ಕ ಮಮ್ಮಿ ಪಪ್ಪಾಗ ಅದು ಹೇಳ್ದ್ರಿ. ಅದು ಆಗೋದು ಅವ್ರ ಮಮ್ಮಿ ಪಪ್ಪ ಪೊಲೀಸ್ ಸ್ಟೇಷನ್ ಕದು ಏನಂತಲ್ಲತ್ತೀರಿ? ಧನ್ವಂತರಿ ಹಾಸ್ಪಿಟಲ್ ತೋರ್ಸಲ್ಲ. ಒಳಗೇನು ಒದ್ದಾಡ್ಲತ್ತೀರಿ? ಏನ್ ಮಾಡ್ಲತ್ತೀರಿ? ಹಾ ರೀ, ಒಬ್ಬ ಅಣ್ಣ ಇದನ್ರಿ ಹಾರ್ಟ್ ಪೇಷಂಟ್. ಎಷ್ಟ್ ಮಂದಿ ಇದ್ರ ಆಟೋದಾಗ? ಡ್ರೈವರಿಗೆ 4 ಮಂದಿ. ಏನ್ ಮಾಡ್ಲತ್ತಿ ಆಟೋದಾಗ? ಒದ್ದಾಡ್ಲತ್ತೇನು? ಅದರ್ಲತ್ತದಿಲ್ರಿ. ಒಬ್ಬ ಅಣ್ಣ ಹೊಟ್ಟಿಗೆ ಎದಿಗೆ ಹಿಡಿಲತ್ತೀವಿ. ಕರ್ಕೊಂಡ್ ಹೋಗೋದು ನಮ್ಮ ಅಣ್ಣ ಹುಡ್ಕ್ಯಾಡ್ದೇವ್ರಿ ಸಾಯಿ ಮಂದಿ ಆಜು ಬಾಜು ಬಂದಾನೇನಂತ. ಆಮ್ಯಾಗ ನಮ್ಮ ಮಮ್ಮಿಗ್ ಫೋನ್ ಮಾಡಿದೇವ್ರಿ. ಅವ್ರು ನಮ್ಮ ಮಮ್ಮಿಯವ್ರು ಇವ್ರ ಮಮ್ಮಿ ಪಪ್ಪಾಗದು ಫೋನ್ ಮಾಡೋದು. ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ರಿ. ಪೊಲೀಸ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಹುಡುಕ್ಯಾಡ್ರಿ. ಹೀಗೆ ಒಬ್ಬರ ಪಕ್ಕದಲ್ಲಿ ಒಬ್ಬರು ಅಂತ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೂತಿದ್ದಾರಲ್ಲ, ಇವರೇ ನೋಡಿ ಆ ಮುಠಾಳರು. ಈ ಟೀಮ್ ನಲ್ಲಿ ತ್ರಿಮೂರ್ತಿ ಅನ್ನೋನು ಮಾಸ್ಟರ್ ಮೈಂಡ್. ಇವ್ನ್ ಯಾರು ಅಂದ್ರೆ ಕಲಬುರಗಿಯಲ್ಲಿ ದೊಡ್ಡ ಅಬ್ಬೆಪುರಿ. ಅದು ಇದು ಅಂತ ಚಿಲ್ಲರೆ ಕೆಲಸ ಮಾಡ್ಕೊಂಡು ಇದ್ದಂತೆ. ಇದಕ್ಕೆ ಸರಿಯಾಗಿ ಹೆಚ್ಚು ಕಮ್ಮಿ 6-7 ಲಕ್ಷ ಸಾಲ ಮಾಡಿಕೊಂಡು ಸಾಲ ಕೇಳ್ದವ್ರಿಗೆ ಉಂಡೆ ನಾಮ ತಿಕ್ಕುತ್ತಿದ್ದಂತೆ. ಸೊ ಏನಾದ್ರೂ ಸರಿ ದುಡ್ಡು ಮಾಡ್ಬೇಕು ಅಂತ ಐಡಿಯಾ ಬಂದು ಆ ಸಾಯಿನಗರ ಕಾಲೋನಿಗೆ ಬಂದಿದ್ದಾರೆ. ಅಲ್ಲಿ ಹೆಚ್ಚಾಗಿ ಶ್ರೀಮಂತರೇ ವಾಸ ಮಾಡ್ತಾರೆ ಅನ್ನೋ ಹೆಸರಿನಲ್ಲಿ ಈ ದೇವಕುಮಾರ್ನನ್ನು ಕಿಡ್ನಾಪ್ ಮಾಡಿದ್ದಾರೆ. ನಾವು ಕಿಡ್ನಾಪ್ ಮಾಡ್ತಾ ಇರೋದು ಬಡವರ ಶ್ರೀಮಂತರು ಅನ್ನೋದು ಕೂಡ ಈ ಈಡಿಯಟ್ಗಳು ಲೆಕ್ಕ ಹಾಕಿದಂತೆ ಇಲ್ಲ ನೋಡಿ. ಇದರಲ್ಲಿ ಮಾಸ್ಟರ್ ಮೈಂಡ್ ಅಂದ್ರೆ ತ್ರಿಮೂರ್ತಿ ಇರ್ತಿದ್ದಾನೆ. ಹುಡುಗ ಅಲ್ಲಿ ಸ್ವಲ್ಪ ದಪ್ಪ ಇರೋದನ್ನ ಅವನು ಕಾಣ್ತಾನೆ ನಮಗೆ. ಅವನು ಮುಖ್ಯವಾಗಿ ಈ ಹಿಂದೆ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಡ್ರೈವರ್ಗಳು ಮತ್ತೆ ಪ್ಯೂನು ಈ ತರ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿದ್ದಾನೆ. ಅವರ ನಂತರದಲ್ಲಿ ಆಟೋ ಡ್ರೈವಿಂಗ್ ಎಲ್ಲ ಮಾಡಿಕೊಂಡು ದುರ್ಗದ ನಗರದಲ್ಲಿ ಇದ್ದಾನೆ. ಅವನು ಹೆಚ್ಚಿನ ಮಟ್ಟದ ಸಾಲ ಇದ್ದಿದ್ದು ಅವನು ಮತ್ತು ಅವ್ರ ಸ್ನೇಹಿತರು ಇದ್ದಂಥವ್ರು ಅವರೆಲ್ಲ ಈ ತರ ಪ್ಲಾನ್ ಮಾಡೋಣ ಅಂತ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ದುಡ್ಡು ಅವರು
ವಿಕ್ಟಿಮ್ ಫಾದರ್ ಅವರು ಮೊಬಿಲೈಸ್ ಮಾಡಿರುವಂತದ್ದು. ಆಕ್ಚುಲಿ ಅವರು ಆರೋಪಿಗಳ ಜೊತೆ ಹೇಳ್ತಾರೆ, ಬ್ಯಾಂಕಲ್ಲಿ ದುಡ್ಡು ಅಷ್ಟೊಂದು ಒಂದೇ ಸರಿ ಡ್ರಾ ಮಾಡ್ಲಿಕ್ಕೆ ಬರಲ್ಲ, ಆಮೇಲೆ ಸಮಸ್ಯೆ ಆಗುತ್ತೆ ಅಂತ. ಅವರು ಇಲ್ಲ, ನನಗೆ ಹಳೆ ನೋಟ್ ಆದ್ರೂ ಪರವಾಗಿಲ್ಲ,